ಅದು 2-3 ಸಲ ಅಬೋಷನ್ ಆಗಿದೆ ಗುರುಜಿ. ಇವಾಗ ಅದ್ ಮೊದ್ಲೆಲ್ಲ ಗರ್ಭಾಶಯದಲ್ಲೆಲ್ಲ ಕ್ಲಿಯರ್ ಇತ್ತು ಗುರುಜಿ. ಆಮೇಲೆ 1 ಟ್ಯೂಬ್ ಬ್ಲಾಕ್ ಆಗಿದೆ, ಅದು ಅಬೋಷನ್ ಆಗೋದ್ರಿಂದ ಅಂತ ಹೇಳಿದ್ರು ಗುರುಜಿ. ಅದಕ್ಕೆ ಇನ್ನೊಂದು ಟ್ಯೂಬ್ ಇಂದ ಸಕ್ಸಸ್ ಆಗೋ ತನಕ ವೇಟ್ ಮಾಡ್ತಿದ್ರೆ ಮಾಡಿ, ಇಲ್ಲ ಅಂದ್ರೆ IVF ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಗುರುಜಿ. ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು ಗುರುಜಿ. ನಾನು ಮದುವೆಗೆ ಎಷ್ಟು ವರ್ಷ ಆಯ್ತಮ್ಮ? 7 ವರ್ಷ ಮುಗಿದು 8ನೇ ವರ್ಷ ಸ್ಟಾರ್ಟ್ ಆಯ್ತು ಗುರುಜಿ. 8 ಸ್ಟಾರ್ಟ್ ಆಯ್ತು, ಆದ್ರೆ ಇನ್ನು ಒಮ್ಮೆನೂ ಗರ್ಭ ನಿಂತಿಲ್ಲ? ಇಲ್ಲ, ನಿಂತಿದೆ ಗುರುಜಿ. 3 ಸಲ ಅಬೋಷನ್ ಆಗಿದೆ ಗುರುಜಿ. ಎಷ್ಟೆಷ್ಟು ತಿಂಗಳಿಗೆ ಆಗ್ತಾ ಇತ್ತು? ಅದು ಮದ್ವೆ ಆದ 1 ವರ್ಷಕ್ಕೆ 6 ತಿಂಗಳಿಗೆ ಆಗಿತ್ತು ಗುರುಜಿ. ಆಮೇಲೆ ಒಂದ್ ಮದ್ವೆ ಆದ 13 ತಿಂಗಳಿಗೆ ಆಗಿತ್ತು ಗುರುಜಿ. ಆಮೇಲೆ ರೀಸೆಂಟ್ಲಿ ಹೋದ ವರ್ಷ ದಸರಾದಲ್ಲಿ ಆಗಿತ್ತು ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಗುರುಜಿ. ನೀವ್ ಹೇಳಿದ ಅನುಷ್ಠಾನ ಎಲ್ಲ ಮಾಡಿದೀವಿ ಗುರುಜಿ. ಹರೇಶ್ವರ ಅನುಷ್ಠಾನ ಹೇಳಿದ್ರಲ್ಲ, ಅದು ಮತ್ತೆ ಅದು ಬಾಳೆಹಣ್ಣು ನೀವೇನಾದ್ರೂ ಇದು ಔಷಧಿ ಹೇಳ್ತಿದ್ರೆ ಅದೆಲ್ಲ ಮಾಡಿದೀವಿ ಗುರುಜಿ. ಓಕೆ. ಅಶೋಕಾರಿಷ್ಟ ತಗೊಂಡಿದ್ದೀರಾ? ಇಲ್ಲ ಗುರುಜಿ. ಒಂದ್ಸತಿ ಅಶೋಕಾರಿಷ್ಟ ಅಂತ ಆಯುರ್ವೇದಿಕ್ ಸಿಗುತ್ತೆ ಆಯುರ್ವೇದಿಕ್ ಶಾಪಲ್ಲಿ. ಒಂದ್ಸತಿ ಅಶೋಕಾರಿಷ್ಟ ಅಂತ ಹೇಳ್ಬಿಟ್ಟು ಅದು ಒಂದು 18 ದಿವಸ ಅಥವಾ 20 ದಿವಸ ತಗೋ, ಬೆಳಿಗ್ಗೆ ಸಾಯಂಕಾಲ. ಇದು ಗರ್ಭದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗುತ್ತೆ, ಗರ್ಭ ನಿಲ್ಲಲಿಕ್ಕೆ ದಾರಿ ಆಗುತ್ತೆ. ಜೊತೆಗೆ ನಿನ್ನ ಸ್ವರತರಂಗ ಪ್ರಕಾರ ಅಂತಹ ದೊಡ್ಡ ದೋಷಗಳು ಸಮಸ್ಯೆಗಳು ಯಾವುದೂ ಇಲ್ಲ ತಾಯಿ. ಬಹುಶಃ ಈ 1-2 ತಿಂಗಳು ವೆಯ್ಟ್ ಮಾಡು, ಖಂಡಿತ ನಿನ್ನ ಸಂತಾನ ಆಗುತ್ತೆ, ಗರ್ಭ ನಿಲ್ಲುತ್ತೆ. ಹೌದಾ ಗುರುಜಿ? ಗುರುಜಿ ಇದು IVF ಮಾಡ್ಕೊಳ್ಳ ಗುರುಜಿ ನಾನು? ಈ 1-2 ತಿಂಗಳು ವೆಯ್ಟ್ ಮಾಡಮ್ಮ. ವೇಟ್ ಮಾಡ್ಲಿ ಗುರುಜಿ? ಒಂದು 3 ತಿಂಗಳು ವೆಯ್ಟ್ ಮಾಡು. ಅದು ನೋಡು, 3 ತಿಂಗಳಲ್ಲಿ ಒಂದು ಗರ್ಭ ನಿಲ್ಲೋ ಸಾಂದ್ರತೆಗಳಿದೆ. ಈ 3 ತಿಂಗಳೊಳಗೆ ಗರ್ಭ ನಿಲ್ಲಿ, ಖಂಡಿತ ಅದರ ಅನುಕೂಲ ಆಗಲಿ. ಹಂಗಾಗಿಲ್ಲ ಅಂದ್ರೆ ಆಮೇಲೆ IVF ಹೊರಟ್ಬಿಡು. ಮಾಡಮ್ಮ, ಒಳ್ಳೇದಾಗಲಿ ತಾಯಿ. ವಿಜಯಪುರದಿಂದ ಕರೆ ಮಾಡಿದ್ದಕ್ಕಾಗಿ ಉಮಾದೇವಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಸರ್ ನಮಸ್ತೆ, ನಿಮ್ಮ ಹೆಸರು? ಮೇಡಮ್ ಧನಂಜಯ ಅಂತ, ಎಲ್ಲಿಂದ? ಮಂಡ್ಯದಿಂದ. ಯಾರ ಬಗ್ಗೆ ಮಾತಾಡ್ತೀರಾ? ಮೇಡಮ್ ನನ್ನ ಬಗ್ಗೆನೇ ಮೇಡಮ್. ಮಾತಾಡಿ ಸರ್. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಗುರುಜಿ, ನಾನು ಹುಟ್ಟಿದಾಗಿಂದ ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಗುರುಜಿ. ನನ್ಗೆ ದಿನ ಒಂದಲ್ಲ, ನನ್ ಬುದ್ಧಿ ಬಂದಾಗಿಂದ ಒಂದಲ್ಲ ಒಂದ್ ರೀತಿಯಿಂದ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಗುರುಜಿ. ಯಾವಾಗ್ಲೂ ಚಿಂತೆ ಚಿಂತೆ ಚಿಂತೆ. ಏನಾರ ಒಂದ್ ಸಾಲ ವರ್ಷಕ್ಕೆ ಏನಾರ ಒಂದ್ ಬರುತ್ತೆ ಗುರುಜಿ. ಏನಾರ ಒಂದ್ ದೊಡ್ಡ ಕನ್ಸು ಇಟ್ಕೊಂಡಿರ್ತೀನಿ, ಅದನ್ನ ಸಾಕಾರಗೊಳ್ಸಕ್ಕೆ ನನ್ ಕೈಲಿ ಆಗ್ತಾ ಇಲ್ಲ. ಇದು ಏನೋ ಒಂದ್ ಆಗುತ್ತೆ ಅಂತ ಹೋಗಿರ್ತೀನಿ, ನನ್ಗೆ ಆಗಿರಲ್ಲ, ಅಲ್ಲಿ ನನ್ಗೆ ನಿರಾಸೆ ಕಾದಿರುತ್ತೆ ಗುರುಜಿ. ಇಲ್ಲ, ಈಗ ನಿಮ್ಮ ಸ್ವರತರಂಗದಲ್ಲಿ ಹಿಂದೆ ಹೇಗಿತ್ತು, ಹಿಂದಿನ ದಿನಗಳಲ್ಲಿ ಸಾಕಷ್ಟು ಕಷ್ಟ ನೀವು ನೋಡಿರ್ಬೋದು. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಖಂಡಿತ ಅನುಕೂಲ ಸಿದ್ಧಿ ಪಡ್ತೀರಿ. ಇದಕ್ಕಾಗಿ ಒಂದು 5 ಭಾನುವಾರ ಶ್ರೀರಂಗಪಟ್ಟಣ ಅಂತ ತಾವು ಹೇಳಿದ್ರಿ. 5 ಭಾನುವಾರ ತಾಯಿ ನಿಮಿಷಾಂಬಳ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಹರಿಯುವಂತಹ ಕಾವೇರಿ ಜಲದಲ್ಲಿ ಸ್ನಾನ ಮಾಡಿ ತಾಯಿ ನಿಮಿಷಾಂಬಳ ದರ್ಶನ ಮಾಡಿ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕಾದ್ರೆ ಕಪ್ಪು ಬಣ್ಣದ ಆಕಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಇದಿಷ್ಟು ನೀವು ಮಾಡೋದ್ರೊಳಗೆ ಸಾಕಷ್ಟು ಅನುಕೂಲತೆಗಳನ್ನ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಪ್ರಗತಿಯನ್ನು ಕಾಣ್ತೀರಿ. ನೋಡಲೇಬೇಕಾಗಿರ್ತಕ್ಕಂಥ ಇಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರವಿದೆಯಲ್ಲ, ಬಹುಶಃ ಇದು ಎಷ್ಟು ಜನ್ಮದ ಪುಣ್ಯವೋ. ಜೊತೆಗೆ ಇಂಥ ಒಂದು ಪುಣ್ಯ ಕಾರ್ಯಕ್ರಮ ಇವತ್ತು ನಾನು ಇಲ್ಲಿ ಬಂದಿರೋದು ಸಹಿತ ನನ್ನ ಪೂರ್ವಜಿತ ಪುಣ್ಯವೇ. ಇದಕ್ಕೆ ಕಾರಣ ನೀವೇ ಅಂದರೆ ಅದು ತಪ್ಪಾಗಲಾರದು. ಇಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಕ್ಕೆ ಬಂದಿದ್ದೀವಿ. ಬನ್ನಿ, ಇನ್ನಷ್ಟು ವಿಶೇಷವಾದಂಥ ಮಾಹಿತಿನ ನಾನು ನಿಮಗೆ ಕೊಡ್ತೇನೆ. ತಸ್ಮೈ ಶ್ರೀ ಗುರವೇ ನಮಃ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಪಸ್ಸೀಧ ಸಾಧನಂ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಸಕಲ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಗಣಪ. ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಯಾವ ಭಕ್ತರಾದರೂ ಇಲ್ಲಿಗೆ ಕ್ಷೇತ್ರಕ್ಕೆ ಬಂದಿದ್ದಾರೆ ಇಲ್ಲ ಅಂತಕ್ಕಂಥದ್ದನ್ನು ಆ ಸಂಪೂರ್ಣವಾದಂಥ ಮಾಹಿತಿನ ಭಗವಂತ ತಗೊಳ್ತಾನೆ. ಜೊತೆಗೆ ಈ ಕ್ಷೇತ್ರದ ಅಧಿದೇವತೆ ಆಗಿರ್ತಕ್ಕಂಥ ತಾಯಿಯ ಸಾನ್ನಿಧ್ಯಕ್ಕೆ ಇಲ್ಲಿ ಬಂದಂತಹ ಪ್ರತಿಯೊಬ್ಬರ ಚರಿತ್ರೆಯೂ ಗಣಪತಿ ಇಲ್ಲಿ ಒಪ್ಪಿಸ್ತಾನೆ. ಇದನ್ನು ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ.
ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಇಲ್ಲಿ ಬಂದಿರೋದನ್ನು ಒಳಗಿರ್ತಕ್ಕಂತಹ ತಾಯಿಗೆ ವರದಿ ಒಪ್ಪಿಸ್ತಾರಂತೆ. ಆದರೂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಾಕ್ಷಿ ಗಣಪತಿಗೆ ಇಲ್ಲಿ ಪ್ರಪ್ರಥಮವಾಗಿ ಮೊದಲ ಅನುಷ್ಠಾನ ನಡೆಯುತ್ತೆ. ಅಂತಹ ಸಿದ್ಧಿವಿನಾಯಕನ ದರ್ಶನ ಈಗ ನಾವು ಮಾಡ್ತಾ ಇದ್ದೀವಿ. ಅಸಲು ಈ ಕ್ಷೇತ್ರ ಯಾವುದು, ಯಾವ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ, ಈ ಕ್ಷೇತ್ರದ ಮಹಿಮೆ ಏನು, ಇಲ್ಲಿರ್ತಕ್ಕಂಥ ತಾಯಿ ಬಂದದ್ದಾದರೂ ಎಲ್ಲಿಂದ, ಜೊತೆಗೆ ಈ ತಾಯಿಯ ಒಡೆಯನ್ಯಾರು, ಇದೆಲ್ಲವನ್ನು ಸಹಿತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಆದರೆ ಒಂದಂತೂ ಸಂತೋಷ, ಈ ಗಣಪನ ದರ್ಶನ ಮಾಡಿ ಪ್ರತಿಯೊಬ್ಬರು ಸಹಿತ ತಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿಕ್ಕಾಗಿ ಸಿದ್ಧಿವಿನಾಯಕನ ಪ್ರಾರ್ಥನೆ ಮಾಡ್ತಾರೆ. ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ, ಓಂ ಗಂ ಗಣಪತಿ ನಮಃ. ಧ್ಯೇಯಂ ವದಂತಿ ಶಿವಮೇವ ಹಿ ಕೇಚಿದನ್ಯೇ ಶಕ್ತಿಂ ಗಣೇಶಮಪರೇನು ದಿವಾಕರಂ ವೈ ರೂಪೈಸ್ತುತೈರಪಿ ವಿಭಾಸಿ ಯತಸ್ತ್ವಮೇವ ತಸ್ಮಾತ್ ತ್ವಮೇವ ಶರಣಂ ಮಮ. ಸಹಸ್ರಜೀವೃಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೋಮಿಂ ವಿಶ್ವದೋ ವೃತ್ವಾ ಅತ್ಯತಿಷ್ಠ ದಶಾಂಗುಲಂ ಪುರುಷ ಏವೇದಗಂ ಸರ್ವಂ ಯದ್ಭೂತಂ ಯದ್ಭವ್ಯಂ ಉತಾಮೃತಸ್ತಸ್ಯೇಷಾನಃ ಯದನ್ನೇನಾತಿರೋಹತಿ. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಲಕ್ಷ್ಮೀಪತಿಯಾದಂತಹ ಶ್ರೀ ಮಹಾವಿಷ್ಣುನ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡ್ತಕ್ಕಂತಹ ಈ ಕ್ಷೇತ್ರ, ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಕ್ಷೇತ್ರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ವಿಶೇಷ ಅಂತ ನಾನು ತಿಳಿಸ್ತಾ ಇದ್ದೇನೆ, ಆದರೆ ವಿಶೇಷಗಳಲ್ಲಿ ವಿಶೇಷವನ್ನೇ ಒಳಗೊಂಡಿರ್ತಕ್ಕಂಥದ್ದು. ಭಕ್ತರು ಪ್ರತಿದಿನ ಸಾವಿರಾರು ಜನ ಭಕ್ತರು ಇಲ್ಲಿಗೆ ಬಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತಮ್ಮ ಸಂಕಷ್ಟಗಳು ಏನೇ ಇದ್ರೂ ಸಹಿತ ಕಷ್ಟಗಳನ್ನು ಒಮ್ಮೆ ತಾಯಿ ಮುಂದೆ ನಿಂತು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ತಾಯಿನ ಕೇಳಿಕೊಂಡ್ರೆ ಸಾಕು, ತಮ್ಮ ಇಷ್ಟಾರ್ಥಗಳು ಶೀಘ್ರವಾಗಿ ಕಾರ್ಯಸಿದ್ಧಿಯಾಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ನಾವು ನೋಡ್ತಾ ಇದ್ದೀವಿ. ಗರ್ಭಗುಡಿಯಲ್ಲಿರ್ತಕ್ಕಂತಹ ತಾಯಿ ದರ್ಶನ ಎಷ್ಟು ಮುಖ್ಯನೋ, ಆ ಮೇಲ್ಭಾಗದಲ್ಲಿರ್ತಕ್ಕಂತಹ ಆ ಗೋಪುರದ ಕಳಶ ಇದೆಯಲ್ಲ, ಅದು ಅಷ್ಟೇ ಮುಖ್ಯ. ಆ ಗೋಪುರದಲ್ಲಿರ್ತಕ್ಕಂತಹ ಕಳಶವನ್ನು ದರ್ಶನ ಮಾಡಿದ್ರು ಒಳಗಿರ್ತಕ್ಕಂಥ ಅಂದರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ದರ್ಶನ ಮಾಡೋದಷ್ಟೇ ಪುಣ್ಯ ಅಂತ ನನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೇನೆ. ಹಾಗೆ ತಿರುಮಲ ಕ್ಷೇತ್ರದಿಂದ ವರ್ಷಕ್ಕೆ ಒಮ್ಮೆ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಒಂದು ಪಟವಾಳಿ ವಸ್ತ್ರಗಳು ಅಂದರೆ ರೇಷ್ಮೆ ವಸ್ತ್ರ, ಆ ವಸ್ತ್ರವನ್ನು ಇಲ್ಲಿಗೆ ತರ್ತಾರೆ. ತಿರುಮಲದಿಂದ ಇಲ್ಲಿಗೆ ಆಗಮಿಸ್ತಕ್ಕಂತಹ ರೇಷ್ಮೆ ವಸ್ತ್ರ ಆ ಸ್ವಾಮಿಗೆ ಉಡಿಸ್ತಕ್ಕಂತಹ ವಸ್ತ್ರವನ್ನು ಉಡಿಸಿ ನವರಾತ್ರಿಯಲ್ಲಿ ಒಂದು ದಿವಸ ವಿಶೇಷವಾದಂತಹ ಅನುಷ್ಠಾನ ಇಲ್ಲಿ ನಡೆಯುತ್ತೆ. ಅಂದರೆ ತಿರುಮಲ ಶ್ರೀನಿವಾಸನ ಆಸ್ಥಾನದಿಂದ ಬರ್ತಕ್ಕಂತಹ ಇಲ್ಲಿನ ಪ್ರಸಾದ ಅಂದರೆ ಶ್ರೀನಿವಾಸನ ಆಸ್ಥಾನದಿಂದ ಇಲ್ಲಿ ಬರಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ. ಇಲ್ಲಿರ್ತಕ್ಕಂಥ ಶ್ರೀನಿವಾಸ ಅಂದರೆ ಈಗ ನಾವು ನೋಡ್ತಕ್ಕಂಥ ಶ್ರೀನಿವಾಸ ಪುಟ್ಟ ಮೂರ್ತಿ ಆದರೂ ಆ ಸ್ವಾಮಿಗೆ ಆ ಭವ್ಯವಾದಂತಹ ಅಲಂಕಾರವನ್ನು ಮಾಡಿ ಅವತ್ತು ಇಲ್ಲಿ ದೊಡ್ಡ ಹಬ್ಬವಾಗಿ ಆಚರಣೆ ಮಾಡ್ತಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಬನ್ನಿ ಶ್ರೀನಿವಾಸನ ದರ್ಶನ ಮಾಡೋಣ. श्रीशेषशैलसुनिकेतन दिव्यमूर्ते नारायणाच्युत हरे नलिनायताक्ष लीलाकटाक्ष परिरक्षित सर्वलोक. ಗೋವಿಂದ ಗೋವಿಂದ. ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಗೋವಿಂದನ ನಾಮಸ್ಮರಣೆ ಇದು ಬಹಳ ಮುಖ್ಯ. ಜೊತೆಗೆ ತಿರುಮಲದಿಂದ ಇಲ್ಲಿಗೆ ಆಗಮಿಸ್ತಕ್ಕಂತಹ ವಸ್ತ್ರವನ್ನು ಸ್ವಾಮಿಗೆ ಉಡಿಸ್ತಾರೆ ಅಂದರೆ ಎಷ್ಟು ವಿಶೇಷ ಯೋಚನೆ ಮಾಡಿ. ಇಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಭೂವೈಕುಂಠ ಅಂತಲೇ ಹೆಸರಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಶ್ರೀನಿವಾಸನ ದರ್ಶನ ಮಾಡಿ ನಂತರ ಒಳಗಡೆ ತಾಯಿ ದರ್ಶನ ಮಾಡ್ತಕ್ಕಂಥದ್ದು ಪದ್ಧತಿ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಆ ಸಾನ್ನಿಧ್ಯದ ದರ್ಶನ ಎರಡೂ ನಮಗೆ ಬಹಳ ಮುಖ್ಯವಾಗಿದೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ.